ಯೋಗದ ಸಂಪೂರ್ಣ ಮಾಹಿತಿ. ಪೂರ್ವಭಾವಿ ಮಾಹಿತಿ. ಯೋಗವು ಒಂದು ಪ್ರಾಚೀನ ಭಾರತೀಯ ವಿಜ್ಞಾನವಾಗಿದೆ. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಂಯೋಜನದ ಪ್ರಕ್ರಿಯೆ. ಯುಜ್ ಎಂಬ ಸಂಸ್ಕೃತ ಧಾತುವಿನಿಂದ ಯೋಗ ಎಂಬ ಪದ ಬಂದಿದೆ, ಅಂದರೆ ಏಕೀಕರಣ ಅಥವಾ ಒಗ್ಗಟ್ಟು. ಯೋಗದ ಗುರಿ ಶರೀರದ ಆರೋಗ್ಯ, ಮನಸ್ಸಿನ ಸ್ಥಿತಿಶೀಲತೆ, ಆತ್ಮ ಸಾಕ್ಷಾತ್ಕಾರ. ಯೋಗದ ಇತಿಹಾಸ. ಯೋಗದ ಮೂಲ ವೇದಗಳಲ್ಲಿ ಕಂಡುಬರುತ್ತದೆ. ಪತಂಜಲಿ ಮಹರ್ಷಿಯು ಯೋಗ ಸೂತ್ರಗಳನ್ನು ರಚಿಸಿದರು. ಭಗವದ್ಗೀತೆಯಲ್ಲಿ ಯೋಗದ ವಿವಿಧ ಪ್ರಕಾರಗಳ ವಿವರ ಇದೆ. ಬೌದ್ಧ ಮತ್ತು ಜೈನ ಧರ್ಮದಲ್ಲಿಯೂ ಯೋಗದ ಪ್ರಭಾವವಿದೆ. 21ನೇ ಶತಮಾನದಲ್ಲಿ ಯೋಗವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಲಾಗಿದೆ. ಯೋಗದ ತತ್ವಗಳು. ದೇಹ, ಮನಸ್ಸು, ಪ್ರಾಣದ ಏಕೀಕರಣ, ನೈತಿಕತೆ, ಶುದ್ಧತೆ ಮತ್ತು ಶ್ರದ್ಧೆ, ಆತ್ಮಚಿಂತನೆ ಮತ್ತು ಸತ್ಯಾನ್ವೇಷಣೆ. ಯೋಗದ ಉಪಯೋಗ. ದೈಹಿಕ ಉಪಯೋಗಗಳು: ರೋಗನಿರೋಧಕತೆ ಶಕ್ತಿ, ಶಕ್ತಿಶಾಲಿತ್ವ. ಮಾನಸಿಕ ಉಪಯೋಗಗಳು: ಒತ್ತಡ ನಿವಾರಣೆ, ಮನಃಶಾಂತಿ. ಆಧ್ಯಾತ್ಮಿಕ ಉಪಯೋಗಗಳು: ಆತ್ಮ ಸಾಕ್ಷಾತ್ಕಾರ, ಧ್ಯಾನದ ಸ್ಥಿತಿ. ಯೋಗದ ಪ್ರಕಾರಗಳು: 1ನೇದಾಗಿ ಹಠಯೋಗ, 2ನೇದು ರಾಜಯೋಗ, 3ನೇದು ಭಕ್ತಿಯೋಗ, 4ನೇದು ಕರ್ಮಯೋಗ, 5ನೇದು ಜ್ಞಾನಯೋಗ, 6ನೇದು ಅಷ್ಟಾಂಗ ಯೋಗ, 7ನೇದಾಗಿ ಕುಂಡಲಿನಿ ಯೋಗ, 8ನೇದು ಮನೋಯೋಗ. ನಂತರ ಅಷ್ಟಾಂಗ ಯೋಗ. 1ನೇದಾಗಿ ಯಮ, ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. 2ನೇದಾಗಿ ನಿಯಮ: ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. 3ನೇದು ಆಸನ: ದೇಹ ಸ್ಥಿರವಾಗಿ ಇಡುವ ಕ್ರಮ. 4ನೇದು ಪ್ರಾಣಾಯಾಮ: ಉಸಿರಾಟದ ನಿಯಂತ್ರಣ ತಂತ್ರ. 5ನೇದಾಗಿ ಪ್ರತ್ಯಾಹಾರ: ಇಂದ್ರಿಯ ನಿಯಂತ್ರಣ. 4ನೇದು ಧಾರಣ: ಏಕಾಗ್ರತೆ. 7ನೇದು ಧ್ಯಾನ: ನಿರಂತರ ಧ್ಯಾನ. 8ನೇದು ಸಮಾಧಿ: ಪರಮ ಸಂತೋಷದ ಸ್ಥಿತಿ. ಪ್ರಮುಖ ಆಸನಗಳು: ತಡಾಸನ, ವೃಕ್ಷಾಸನ, ಪಶ್ಚಿಮೋತ್ತಾನಾಸನ, ಧನುರಾಸನ, ಶವಾಸನ. ಪ್ರಾಣಾಯಾಮಗಳು: ನಾಡಿ ಶುದ್ಧಿ ಪ್ರಾಣಾಯಾಮ, ಕಪಾಲಭಾತಿ, ಭ್ರಾಮರಿ, ಶೀತಲಿ, ಕೊನೆಯದಾಗಿ ಭಸ್ತ್ರಿಕಾ. ಧ್ಯಾನ. ಧ್ಯಾನದ ತತ್ವಗಳು, ಧ್ಯಾನದ ವಿಧಾನಗಳು: ತ್ರಾಟಕ, ಮಂತ್ರಜಪ, ಸುಗಂಧೋಪಯೋಗ. ಧ್ಯಾನದಿಂದ ಮಾನಸಿಕ ಶಾಂತಿ. ಯೋಗದ ವೈಜ್ಞಾನಿಕ ಮಹತ್ವ. ಹಾರ್ಮೋನುಗಳ ಸಮತೋಲನ, ಮಿದುಳಿನ ಕಾರ್ಯಕ್ಷಮತೆ ಸುಧಾರಣೆ. ಥೆರಪಿಯಾಗಿ ಯೋಗ: ಬೆನ್ನುನೋವು, ಮೈಗ್ರೇನ್, ಅತಿ ದಪ್ಪತನ, ಹೃದಯ ಸಮಸ್ಯೆಗಳಿಗೆ ಪರಿಹಾರ. ಯೋಗದ ದಿನಚರಿ ಮಾದರಿ: ಬೆಳಿಗ್ಗೆ 5:30ಕ್ಕೆ ಪ್ರಾರ್ಥನೆ ಮತ್ತು ಉಷ್ಣಪಾನ. 6 ಗಂಟೆಯಿಂದ 6:30ರವರೆಗೆ ಪ್ರಾಣಾಯಾಮ. 6:30ರಿಂದ 7 ಗಂಟೆಗೆ ಆಸನಗಳು. 7 ಗಂಟೆಯಿಂದ 7:15ರವರೆಗೆ ಶವಾಸನ. ಸಂಜೆ ಧ್ಯಾನ, ಲಘು ಆಸನಗಳು. ಯೋಗ ಶಿಕ್ಷಕರ ಮಹತ್ವ. ಅನುಭವವಂತ ಶಿಕ್ಷಕರ ಮಾರ್ಗದರ್ಶನ ಅತ್ಯಗತ್ಯ. ಸುಲಭದಿಂದ ಬೋಧನೆ. ದೋಷಪೂರಕ ಅಭ್ಯಾಸ ತಪ್ಪಿಸಲು ಸಹಾಯ. ಕೊನೆಯದಾಗಿ ಹೇಳುವುದಾದರೆ, ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಜೀವನದ ದಾರಿಯಾಗಿದೆ. ದೈನಂದಿನ ಜೀವನದಲ್ಲಿ ಯೋಗವು ಅಳವಡಿಸಿಕೊಂಡರೆ ಆರೋಗ್ಯ, ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ತ್ರಿವೇಣಿ ಸಾಧಿಸಬಹುದು. ಇವಿಷ್ಟು ನಮ್ಮ ಜ್ಞಾನದ್ವಾರ ಯೂಟ್ಯೂಬ್ನಲ್ಲಿ ತಿಳಿಸಿಕೊಟ್ಟಂತ ಯೋಗದ ಮಹತ್ವ, ಯೋಗದ ಉಪಯೋಗ, ಯಾವ ಯಾವ ಯೋಗಗಳಿಂದ ಯಾವ ಯಾವ ಉಪಯೋಗಗಳೆಂದು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.